ಹಳ್ಳಿಯ ಸಣ್ಣ ಮನೆಯಲ್ಲಿರುವ ರಾಧಾ ನಿತ್ಯವೂ ಮುಂಜಾನೆ 5 ಗಂಟೆಗೆ ಎದ್ದು ಊರಿನ ಫಸ್ಟ್ ಬಸ್ಸನ್ನು ಹಿಡಿದು ಬೇಕರಿಯ ಕೆಲಸಕ್ಕೆ ಹೋಗುತ್ತಿರುತ್ತಾಳೆ. ದಿನದುದ್ದಕ್ಕೂ ಕೆಲಸ, ಮನೆ, ಮಕ್ಕಳು, ಹಳ್ಳಿ ಮತ್ತು ಬಡತನ. ದಿಷ್ಟಕ್ಕೂ ಮೇಲಾಗಿ ಅವಳ ಗಂಡ ಕೂಡ ಅವಳೊಂದಿಗೆ ಇರುವುದಿಲ್ಲ. ಎಲ್ಲವನ್ನು ಒಬ್ಬಳೇ ನಿಭಾಯಿಸುತ್ತಾ ಇರುತ್ತಾಳೆ. ಆದರೆ ಅವಳನ್ನು ಯಾರು ನೋಡಿದರೂ ಒಂದು ಮಾತು ಹೇಳುತ್ತಾರೆ: ರಾಧಾ ಯಾವಾಗಲೂ ನಗುತ್ತಾ ಇರುತ್ತಾಳೆ. ಒಂದೇ ನಗುತ್ತಾ, ಒಂದೇ ಶಾಂತವಾಗಿ ಇರುವುದು ಅವಳ ನಡವಳಿಕೆಯಾಗಿರುತ್ತದೆ. ಒಂದು ದಿನ ಒಂದು ಹುಡುಗಿ, ಕಾಲೇಜ್ ಸ್ಟೂಡೆಂಟ್, ಅವಳಿಗೆ ಕೇಳುತ್ತಾಳೆ: ಅಕ್ಕ, ನಿಮ್ಮ ಜೀವನ ಎಷ್ಟೊಂದು ಕಷ್ಟವಾಗಿದ್ದರೂ ಹೇಗೆ ನಗುತ್ತಿರುತ್ತೀರಾ? ರಾಧಾ ನಗುತ್ತಾ ಹೇಳುತ್ತಾಳೆ: ನನ್ನ ಬದುಕಿನ ಸ್ಥಿತಿ ಬದಲಾಯಿಸೋಕ್ಕಾಗಲ್ಲ, ಆದರೆ ನನ್ನ ಮನಸ್ಸನ್ನು ಬದಲಾಯಿಸುವ ಅಧಿಕಾರ ನನ್ನ ಕೈಯಲ್ಲಿದೆ. ನಾನು ದುಃಖ ತೋರಿಸಿದರೆ ನನ್ನ ಮಕ್ಕಳಿಗೆ ಭಯ, ಆತಂಕ. ನಾನು ನಗುತ್ತಾ ಇದ್ದರೆ ಅವರಿಗೂ ಧೈರ್ಯ, ವಿಶ್ವಾಸ. ನೋವಿದೆ, ಆದರೆ ಜೋರಾಗಿ ನಗ್ತೀನಿ, ಅದರಿಂದ ನೋವು ಕುಗ್ಗುತ್ತೆ. ಆಕೆಯ ಮಾತು ಕೇಳಿ ಹುಡುಗಿಗೆ ತುಂಬ ಖುಷಿಯಾಗುತ್ತೆ. ಬದುಕು ಎಲ್ಲರಿಗೂ ಬೇರೆ ಬೇರೆ ತರಹದ ಸವಾಲನ್ನು ಕೊಡುತ್ತೆ, ಆದರೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ. ನೀವು ಈ ಕಥೆಯಿಂದ ಏನಾದರೂ ಕಲಿತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ. ಥ್ಯಾಂಕ್ ಯು.